ನಮಸ್ಕಾರ ಸ್ನೇಹಿತರೆ. ಇವಾಗ ನಾನು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಅಕ್ಟೋಬರ್ 1, 2025. ಸೊ ಇವತ್ತು ನಾಳೆ ರಜಾ, ಅದಕ್ಕೋಸ್ಕರ ಇವತ್ತು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಂಜನಗೂಡು, ನಾಳೆ ಮೇಲ್ಕೋಟೆ, ಆಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ 6 ಗಂಟೆಗೆ ಹೊರಡಬೇಕಿತ್ತು, 8 ಗಂಟೆಗೆ ಹೋಗ್ತಿದ್ದೀನಿ. ಈ ಒಬ್ಬನೇ ಹೋಗೋದ್ರಿಂದ ಇದೊಂದು ಪ್ರಾಬ್ಲಮ್ ಗುರು. ಇದು ಅಡ್ವಾಂಟೇಜ್ ಕೂಡ, ನಮ್ಗೆ ಇಷ್ಟ ಬಂದಾಗ ಹೋಗ್ಬೋದು. ಡಿಸ್ಅಡ್ವಾಂಟೇಜ್ ಕೂಡ, ಯಾರು ಕಾಯ್ತಾ ಇಲ್ಲ ಅಂತ ನಮ್ಗೆ ಅನ್ಸುತ್ತಲ್ಲ. ಸೊ ಅದಕ್ಕೆ ನಮ್ಮ ಟೈಮಿಗೆ ಬೇಕಾದ ನಾವು ಹೊರಡ್ತೀವಿ. 5:30ಗೆ ಹೇಳ್ಬೇಕಾದ್ರೂ 6:30ಗೆ ಎದ್ದಿದ್ದೀನಿ. ಆದರೂ ಪರವಾಗಿಲ್ಲ. ಆ, ಈಗ ನೈಸ್ ರೋಡಲ್ಲಿ ಇದ್ದೀನಿ. ಕನಕಪುರ ಎಕ್ಸಿಟ್ ತಗೊಂಡು ಆಮೇಲೆ ಅಲ್ಲಿಂದ ಬಿಳಿಗಿರಿ ರಂಗನ ಬೆಟ್ಟ, ನಾರ್ಮಲ್ ರೂಟ್. ಸೊ ಲೆಟ್ಸ್ ಮೀಟ್ ದಟ್ ಅಟ್ ಬಿಳಿಗಿರಿ ರಂಗನ ಬೆಟ್ಟ. ಈಗ ಕನಕಪುರದಲ್ಲಿ ಇದ್ದೀನಿ. ಏನ್ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಗುರು. ಫ್ಯಾಂಟಾಸ್ಟಿಕ್ ವೆದರ್ ಇದೆ ಇವಾಗ. ಮಂದಾರ್ತಿ ಗ್ರೌಂಡ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ಕನಕಪುರ ರೋಡಲ್ಲಿ ಟುವರ್ಡ್ಸ್ ಮಳವಳ್ಳಿ ಹೋಗ್ತಾ ಇದ್ದೀನಿ. ಕನಕಪುರ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ಆದ್ರೆ ಯಾಕೋ ಕೆರೆಗಳೆಲ್ಲ ಬತ್ತೋಗಿದ್ಯಪ್ಪ. ಯಾಕೋ ಕೆರೆಗಳಲ್ಲಿ ನೀರೇ ಇಲ್ಲ. ಜನರಲಿ ಹಾರೋಹಳ್ಳಿ ಹತ್ರ ಎಲ್ಲ ಕೆರೆಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ನೀರ್ ಇರ್ತಿತ್ತು. ಈ ಸರಿ ಯಾವ್ದು ನೀರಿಲ್ಲ. ಒಳ್ಳೆ ಮಳೆ ಬಂದ್ರು ಕೂಡ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಅಲ್ಲಿನೂ ಎಲ್ಲ ಮನೆಗಳನ್ನ ಕಟ್ಬಿಡ್ತಾರೆ ಅನ್ಸುತ್ತೆ, ಅಷ್ಟೇ. ಅದೇ ಆಗೋದು ಅನ್ಸುತ್ತೆ. ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ಹೈವೇ. ಒಂದ್ ಸ್ವಲ್ಪ ವರ್ಷದಿಂದ ಎಷ್ಟು ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ ಕನಕಪುರ ರೋಡ್ ಬರೋದೇ ಬೇಡ ಅನಿಸ್ತಾ ಇತ್ತು. ಈಗಂತೂ ಬ್ಯೂಟಿಫುಲ್ ಅದಾಗಿದೆ ಹೈವೇ. ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪು. ಎಲ್ಲಾ ಕಡೆ ತೆಂಗಿನ ಮರಗಳು. ಸೂಪರ್ ಆಗಿದೆ. ಈಗ ಇನ್ನೊಂದೇನು ಅಂತ ಹೇಳಿದ್ರೆ, ಬೆಸ್ಟ್ ಥಿಂಗ್ ವಿತ್ ದಟ್ ಹ್ಯಾಪನ್ ಇಸ್, ಇವಾಗ ಒನ್ ಯು ಐ ಅಪ್ಡೇಟ್ ಬಂತಲ್ಲ, ಸ್ಯಾಮ್ಸಂಗ್ S24, S25 ಎಲ್ಲ, ಅದರಲ್ಲಿ ಒಂದು ಸೂಪರ್ ಆಗಿರೋ ಅಪ್ಡೇಟ್ ಕೊಟ್ಟಿದ್ದಾರೆ. ವಿಡಿಯೋ ಮಾಡಿದ್ಮೇಲೆ ಆ ವಿಡಿಯೋದಲ್ಲಿರೋ ಎಲ್ಲ ನಾಯ್ಸ್ಗಳನ್ನು AI ಮೂಲಕ ಅದು ಐಡೆಂಟಿಫೈ ಮಾಡುತ್ತೆ. ಹೆಂಗೆ ಕಟಿಂಗ್ ಶಾಪ್ ಅಲ್ಲಿ ಸರ್ ಚಿಕ್ಕದ್ ಮಾಡ್ಲಾ ದೊಡ್ಡದ್ ಮಾಡ್ಲಾ ಅಥವಾ ಫುಲ್ ಕಲಿತಿದ್ಲ ಅಂತಾರೋ, ಅದೇ ತರ ಈ ಎಲ್ಲ ನಾಯ್ಸ್ನು ಐಡೆಂಟಿಫೈ ಮಾಡುತ್ತೆ. ಅದು ವಿಂಡ್ ನಾಯ್ಸಾ, ನೇಚರ್ ನಾಯ್ಸಾ, ಇದು ವಾಯ್ಸಾ ಅಂದ್ಬಿಟ್ಟು ಅಂತ. ವಾಯ್ಸ್ ಮಾತ್ರ ಹಿಡ್ಕೊಂಡು ಬೇರೆದೆಲ್ಲ ಎಷ್ಟು ಬೇಕೋ ಅದನ್ನ ಕಟ್ ಮಾಡ್ಬಿಡ್ಬೋದು. ಸೊ ಇವಾಗ ವ್ಲಾಗಿಂಗ್ ಮಾಡೋರಿಗೆಲ್ಲ ಸೂಪರ್ ಆಗಿರೋ ಇದೇ ಇದೆ. ಸೊ ಆರಾಮಾಗಿ ಮಾತಾಡ್ಬೋದು. ಆಮೇಲೆ ಪೋಸ್ಟ್ ಪ್ರೊಸೆಸಿಂಗ್ ಅಲ್ಲಿ ಎಲ್ಲಾ ನಾಯ್ಸ್ ತೆಗಿಬೋದು. ಇದು ಸೂಪರ್ ಫೀಚರ್, ಫ್ಯಾಂಟಾಸ್ಟಿಕ್ ಆಗಿದೆ. ನೋಡಿ ಆಗುತ್ತಾ, ಸೂಪರ್. ಲ್ಯಾಂಡ್ಸ್ಕೇಪ್ ಗುರು, ಫ್ಯಾಂಟಾಸ್ಟಿಕ್ ಆಗಿದೆ. ಓ ಮೈ ಗಾಡ್. ಲಾಸ್ಟ್ ಟೈಮ್ ಬಂದಾಗ ಈ ರೋಡ್ ಇನ್ನೂ ಕಂಪ್ಲೀಟ್ ಆಗಿರ್ಲಿಲ್ಲ. ಶಿವನ ಸಮುದ್ರಕ್ಕೆ ಬಂದಾಗ. ಈಗ ಶಿವನ ಸಮುದ್ರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಈ ರೋಡ್ ಓಪನ್ ಆಗಿದೆ. ಅಂಡ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಸೂಪರ್ ಲ್ಯಾಂಡ್ಸ್ಕೇಪ್. ಸೊ ಈ ರೋಡು ಚಾಮರಾಜನಗರಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಮಿಲಿಯನ್ ಟೈಮ್ ಅಮೇಜಿಂಗ್ ಲ್ಯಾಂಡ್ಸ್ಕೇಪ್. ಈಗ ಆಲ್ಮೋಸ್ಟ್
ಬಿಳಿಗಿರಿ ರಂಗನ ಬೆಟ್ಟ ತಪ್ಪಲಿಗೆ ಬಂದಿದ್ದೀವಿ. ಫ್ಯಾಂಟಾಸ್ಟಿಕ್ ಲ್ಯಾಂಡ್ಸ್ಕೇಪ್ ಅಲ್ಲ ಎಲ್ಲ ಕಡೆ. ವಾವ್. ಇಲ್ಲೆಲ್ಲ ಇಚ್ಚಿ ಬೆಳೀತಾ ಇದ್ದಾರೆ. ಇಲ್ಲೆಲ್ಲ ಕಪ್ಪು ಕಪ್ಪು ಬೆಳೀತಾ ಇದ್ದಾರೆ. ಹಲೋ. ವೆಲ್ಕಮ್ ಟು ಪಿ ಆರ್ ಹಿಲ್ಸ್. ಬಿಳಿ ರಂಗನಾಥ ಸ್ವಾಮಿ ಸನ್ನಿಧಿಗೆ ಸ್ವಾಗತ. ಹೋಟೆಲ್ ಮಯೂರ ಬಿಳಿಗಿರಿ. ನಾನು ಯಾವಾಗಾದ್ರೂ ಬಿ ಆರ್ ಹಿಲ್ಸ್ ಅಲ್ಲಿ ಉಳ್ಕೊಳಕ್ ಬಂದ್ರೆ ಹೋಟೆಲ್ ಮಯೂರ ಬಿಳಿಗಿರಿಲ್ಲ ಉಳ್ಕೊಳ್ಳೋದು. ಚೆಕ್ ಪೋಸ್ಟ್ ಇದೆ, ಎಂಟ್ರಿ ಮಾಡ್ಬೇಕಾ? ಎಂಟ್ರಿ ಮಾಡ್ಬೇಕಾ ಸರ್? ಹಾಂ ಹಾಂ. ಬಿ ಆರ್ ಹಿಲ್ಸ್ ಚೆಕ್ ಪೋಸ್ಟ್ ಅಲ್ಲಿ ಹಾಕ್ಬಿಟ್ಟು ಎಂಟ್ರಿ ಮಾಡ್ಬಿಟ್ಟು ಇವಾಗ ಎಂಟ್ರ್ ಆಗಿದ್ದೀನಿ. ಬಿ ಆರ್ ಹಿಲ್ಸ್ ಬಿ ಆರ್ ಟಿ ರಿಸರ್ವ್ ಅಂತ ಕರೀತಾರೆ ಇದನ್ನ. ಬಿಳಿಗಿರಿ ರಂಗ ಟೆಂಪಲ್ ರಿಸರ್ವ್ ಅಂತ. ಇಟ್ಸ್ ಅ ಸ್ಮಾಲ್ ರಿಸರ್ವ್ ಫಾರೆಸ್ಟ್, ಅರೌಂಡ್ 35 ಕಿಲೋಮೀಟರ್ಸ್ ಇರ್ಬೋದು, ಬಟ್ ರಿಚ್ ವಿತ್ ಫ್ಲೋರಾ ಆ್ಯಂಡ್ ಫೌನಾ. ಇದು ದಿಸ್ ಬ್ರಿಡ್ಜ್ ಬಿಟ್ವೀನ್ ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್. ಸೊ ಇಲ್ಲಿ ನಿಮಗೆ ಎರಡೂ ಥರದ್ದು ವೆಜಿಟೇಷನ್ ನೋಡೋಕ್ಕೆ ಸಿಗುತ್ತೆ. ನಂದೊಂಥರ ಫೇಮಸ್, ತುಂಬ ಇಷ್ಟವಾದ ಜಾಗ ಇದು. ನಾನು ತುಂಬ ಸಾರಿ ಬಂದಿದ್ದೀನಿ, ತುಂಬ ಇಷ್ಟ ನನಗೆ ಈ ಜಾಗ. ಸೊ ಇಲ್ಲಿ ಯಾಕೆ ಇನ್ನೊಂಥರ ಇಷ್ಟ ಅಂತ ಹೇಳಿದ್ರೆ, ನಾನು ಇಲ್ಲಿ ಬಂದರೆ ಇಲ್ಲಿ ಮಯೂರದಲ್ಲಿ ಉಳ್ಕೊತೀನಿ. ಇಲ್ಲಿ ಸೋಲಿಘಾಟ್ ಟ್ರೈಬ್ ಅವ್ರು ಇರ್ತಾರೆ, ತುಂಬ ಮುಗ್ಧ ಜನರು. ನಾನು ನಮ್ಮ ಕಂಪನಿಲಿ CSR ಮಾಡ್ತಾ ಇರಬೇಕಾದ್ರೂ ಇಲ್ಲಿಗೆ ಒಂದ್ಸರಿ ಬಂದಿದ್ದೆ. ಇಲ್ಲಿ ಅವ್ರಿಗೆ ಇಲ್ಲಿರೋ ಒಂದು ಕಮ್ಯುನಿಟಿಗೆ ಸೋಲಾರ್ ಲ್ಯಾಂಟರ್ನ ನಾವು ಕೊಟ್ಟಿದ್ವಿ. ತುಂಬ ಚೆನ್ನಾಗಿತ್ತು ಅವಾಗ. ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಬ್ಯೂಟಿಫುಲ್. ಸೋಲಿಘಾಟ್ ಟ್ರೈಬ್ ಅವರು ಹೇಳಬೇಕು ಅಂತಂದರೆ ದೇ ವರ್ ದ ಫಸ್ಟ್ ಟ್ರೈಬ್ಸ್ ಹೂ ಆರ್ ಅಫಿಷಿಯಲಿ ಅಲೌಡ್ ಟು ಸ್ಟೇ ಇನ್ಸೈಡ್ ದ ಫಾರೆಸ್ಟ್ ಬಿಕಾಸ್ ಆಫ್ ರೆಕಗ್ನೈಸಿಂಗ್ ದೇರ್ ಎಫರ್ಟ್ಸ್ ಇನ್ ಕನ್ಸರ್ವೇಷನ್ ಆಫ್ ದಿಸ್ ಫಾರೆಸ್ಟ್. ಸೊ ಆಮೇಲೆ ಇವರೆಲ್ಲರಿಗೂ ಆರಾಧ್ಯ ದೈವ ಆ ಬೆಟ್ಟದ ಮೇಲಿರೋ ರಂಗನಾಥ ಸ್ವಾಮಿ. ಅವನಿಗೆ ಪ್ರತಿ ವರ್ಷ ಇವರು ದುಡ್ಡು ಚಕ್ಲೀನ್ ಮಾಡಿಬಿಟ್ಟು ಕೊಡ್ತಾರೆ. ನಮ್ಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಅದ್ರ ಒಂದು ಫೋಟೋನ ಅದ್ರ ಸ್ಮಾಲ್ ಕ್ಲಿಪ್ ಆಫ್ ವಿಡಿಯೋನೋ ಹಾಕ್ತೀವಿ ದೇವಸ್ಥಾನ ಹೋಗಿದ್ರೆ ನೋಡೋಣ. ಸೊ ಯು ಕ್ಯಾನ್ ಸಿ. ಆಮೇಲೆ BRTಲಿ ಆನೆಗಳು ಫೇಮಸ್, ಹುಲಿಗಳು ಇದೆ. BR ಹಿಲ್ಸ್ ನಾನಿರೋದು ಯಲಹಂಕದಲ್ಲಿ. ಸೊ ಯಲಹಂಕದಿಂದ 200 ಕಿಲೋಮೀಟರ್ಸ್ ದೂರದಲ್ಲಿದೆ. 4 ಅವರ್ಸಲ್ಲಿ ರೀಚ್ ಆಗ್ಬೋದು. ಈಗಂತೂ ರೋಡ್ ಸಖತ್ತಾಗಿದೆ. ಆಲ್ಮೋಸ್ಟ್ ಎವ್ರಿವೇರ್ ಅದರ್ ದಿನ ಸ್ಮಾಲ್ ಪ್ಯಾಚ್ ಎಲ್ಲ ಕಡೆನೂ ರೋಡ್ ಸೂಪರ್ ಆಗಿದೆ. ಸೊ ಆರಾಮಾಗಿ 4 ಅವರ್ಸಲ್ಲಿ ಬಂದ್ಬಿಡ್ಬೋದು. ಸಖತ್ತಾಗಿದೆ. ನೀವೂ ಬನ್ನಿ. ಒಂದು ಪ್ರಕೃತಿಯ ದರ್ಶನಕ್ಕೆ, ಇನ್ನೊಂದು ಆ ರಂಗನಾಥ ಸ್ವಾಮಿ ದರ್ಶನಕ್ಕೆ, ಎರಡಕ್ಕೂ ಬರಬೇಕು. ಏಪ್ರಿಲಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ ರಂಗನಾಥ ಸ್ವಾಮಿದು. ಅವಾಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಟ್ ಅದರ್ವೈಸ್ ಪೀಸ್ಫುಲ್ ಆಗಿರುತ್ತೆ. ಬೆಳಿಗ್ಗೆ ಅರೌಂಡ್ 7 ಗಂಟೆ ಅಥವಾ 7:30 ತೆಗಿತಾರೆ ದೇವಸ್ಥಾನನ. 2 ಗಂಟೆ ತನಕ ಇರುತ್ತೆ. ಆಮೇಲೆ ಮತ್ತೆ 4 ಗಂಟೆ ಇರುತ್ತೆ. ನೀವು ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಲವು ಆಪ್ಷನ್ಸ್ ಇದೆ ಇಲ್ಲಿ. ಬಟ್ ಮೋಸ್ಟ್ ಫೇಮಸ್ಲಿ ಆಮೇಲೆ ಬಜೆಟ್ ಇದರಲ್ಲಿ ಇದ್ರೆ ಮಯೂರ ಬಿಳಿಗಿರಿ ಇದೆ. ಅರೌಂಡ್ 2,200 ರುಪೀಸ್ ಏನೋ ಒಂದು ರೂಮಿಗೆ ರೆಂಟ್ ಆಗುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ. ಅಲ್ಲೇ ಊಟನೂ ಸಿಗುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್ ಟು ಸ್ಟೇ. ನೀವು ಇಲ್ಲಿ ಬರಂಗಿದ್ರೆ ಬಿಳಿಗಿರಿ ರಂಗನಾಥ. ಸೊ ಇದಕ್ಕೇನು ಇಡೀ ದಿನ ಬೇಕಾಗಿಲ್ಲ. ನೀವು ಬೆಳಿಗ್ಗೆ ಉಳ್ಕೋಬೇಕು ಅಂತಲೇ ಏನಿಲ್ಲ. ನೀವು ಬೆಳಿಗ್ಗೆ ಬಂದರೆ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ಬಿಡ್ಬೋದು, ಬೆಂಗಳೂರಿಂದ ಬರೋವಾಗ. ಅಥವಾ ಇಲ್ಲಿಂದ ನಿಮಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇವಾಗ ನಾನು ಹೇಗೆ ನಂಜನಗೂಡಿಗೆ ಹೋಗ್ತಾ ಇದ್ದೀನಿ ಅದೇ ಥರ ನೀವು ಮೈಸೂರಿಗೆ ಹೋಗ್ಬೋದು, ಊಟಿಗೆ ಹೋಗ್ಬೋದು, ಬೇಕಾದಷ್ಟು ಜಾಗಗಳಿದೆ. ಅಥವಾ ಆ ಕಡೆ ಹೋಗ್ಬಿಟ್ಟು ದೊಂಡಲಿಂಗಿಗೆ ಹೋಗ್ಬೋದು. ಎಲ್ಲೆಲ್ಲಿ ಟಿಬೇಟಿಯನ್ ಸೆಟಲ್ಮೆಂಟ್, ಅಲ್ಲಿಗೂ ಹೋಗ್ಬೋದು.
ಅಥವಾ ಇಲ್ಲಿಂದ ವಾಪಸ್ ಹೋಗಿ ಮತ್ತೆ ಮಲೆಮಹದೇಶ್ವರ ಬೆಟ್ಟ ನಿಂತ್ಕೊಂಡು ಹೋಗ್ಬೋದು. ದರ್ ಆರ್ ಸೋ ಮೆನಿ ಆಪ್ಷನ್ಸ್. ಅಥವಾ ನನ್ನ ಕೇಳಿದ್ರೆ ಇಲ್ಲಿ ಅರಮಕ್ಕಲ್ಲಿ ಉಳ್ಕೊಳ್ಳಿ, ರಾತ್ರಿ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ ಎಷ್ಟೊಂದು ಹಕ್ಕಿಗಳಿಂದ ಕೇಳ್ಬೋದು. ಮತ್ತು ಬೆಳಿಗ್ಗೆ ಎದ್ದು ಹೋಗಿ ಆ ಬೆಟ್ಟದ ಮೇಲೆ ಹೋಗಿ ರಂಗನಾಥನ ದರ್ಶನ ಮತ್ತು ಅಲ್ಲಿಂದ ವ್ಯೂನು ಅನ್ಬಿಡಿ ಒಂದು ಬ್ಯೂಟಿಫುಲ್ ಆಗುತ್ತೆ. ಸೊ ಅದನ್ನು ಗ್ರೇಟ್ ಪ್ಲೇಸ್. ಎಕ್ಸ್ಟ್ರಾಡಿನರಿ ವ್ಯೂಸ್ ಬಿಳಿಗಿರಿ ರಂಗನ ಬೆಟ್ಟದ ಮೇಲೆ. ಗಾಳಿ ಹೆಂಗಿದೆ ಅಂದ್ರೆ ಹಂಗೆ ಮೊಬೈಲ್ನ ತಳ್ತಾ ಇದೆ. ಬಿಳಿಗಿರಿ ರಂಗನ ಬೆಟ್ಟದ ಮೇಲಿದ್ದೀನಿ. ಇದೇ ಸ್ವಾಗತ ಗೋಪುರ. ಹೀಗಿಂದ ಒಳಗಡೆ ದರ್ಶನ. ಮೊದಲು ಈ ಥರ ಇರಲಿಲ್ಲ, ಈಗ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನನ. ಅಲ್ಲಿ ಕಾಣಿಸ್ತಾ ಇರೋದೇ ಸ್ವಾಮಿಗಳ ಪಾದ. ಇಲ್ಲಿ ಅನ್ನದಾಸೋಹ ಕೂಡ ಇದೆ, ಅಲ್ಲಿ ಅನ್ನಪ್ರಸಾದ ಸಿಗುತ್ತೆ. ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್. ಹೀಗಿಂದ ಒಳಗಡೆ ಹೋದರೆ ಸ್ವಾಮಿ ದರ್ಶನ. ಮತ್ತು ಇಲ್ಲಿ ಗೋಪುರಕ್ಕೆ ಬಂದ್ವಿ. ಬಿಳಿಗಿರಿ ರಂಗನ ದರ್ಶನ ಆಯಿತು, ಸೂಪರಾಗಿ ಆಯಿತು. ಯಾರು ಜನ ಇರಲಿಲ್ಲ, ಫ್ಯಾಂಟಾಸ್ಟಿಕ್ ಆಗಾಯಿತು. ಓ ಫ್ಯಾಂಟಾಸ್ಟಿಕ್ ವ್ಯೂಸ್, ಓ ಮೈ ಗಾಡ್. ಪ್ರಕೃತಿ ವಿಸ್ಮಯ ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ, ಆದ್ರೂ ಹಂಗೆ ಇದೆ. ನಾವೆಲ್ಲ ಹೇಳ್ಬೋದು ಓ ಇದೆಲ್ಲ ಜನಗಳು ಬಂದು ಫುಲ್ಲು ಇದಾಗಿದೆ ಅಂತ. ನಥಿಂಗ್ ಹ್ಯಾಪನ್ಸ್. What is beautiful will always remain beautiful. Oh God, beautiful. Take care, buddies. ಈಗ ನನ್ನ ಪ್ಲ್ಯಾನ್ ಏನು ಅಂದರೆ ಇದಕ್ಕೆ ಹೋಗೋದು ನಂಜನಗೂಡು ಶ್ರೀಕಂಠೇಶ್ವರ. ಬಟ್ ಅದು ಇಲ್ಲಿಂದ ಬರೀ 2 hours, ಟೈಮ್ ಇನ್ನೂ 1 ಗಂಟೆ ಆಗಿದೆ. ಸೊ ನಾನು ಅನ್ಕೊತಾ ಇದ್ದೀನಿ ಕೇಗುಡಿಗೆ ಹೋಗೋಣ ಅಂತ. ಕೇಗುಡಿ ಇಲ್ಲಿಂದ 18-20 ಕಿಲೋಮೀಟ್ರ್ ಆಗುತ್ತೆ. ಕೇಗುಡಿಗೆ ಹೋಗ್ಬಿಟ್ಟು ಸುಮ್ಮನೆ ಕೇಗುಡಿ ತನಕ ಹೋಗಿ ಕಾಡಲ್ಲಿ ಹೋಗೋಕ್ಕೆ ಒಂದು ಸಖತ್ ಮಜಾ. ಸೊ ಕೇಗುಡಿಗೆ ಹೋಗಿ ಅಲ್ಲಿಂದ ವಾಪಸ್ ಹೋಗೋಣ ಅಂತ. ಇದೇ ನಾನು ಹೇಳಿದ್ದು ಮಯೂರ ಬಿಳಿಗಿರಿ. ನೀವು ಯಾರಾದರೂ ಬರೋಂಗಿದ್ರೆ ಇಲ್ಲಿ ಉಳ್ಕೊಬೋದು. ನೋಡಿ ಎಷ್ಟೊಂದು ಜನ ಉಳ್ಕೊಂಡಿದ್ದಾರೆ. ವೇಗನ್ ಕಾರ್ಗಳಿವೆ. ಸಿಗೋದು ಕಷ್ಟ, ಸ್ವಲ್ಪ ಬೇಗ ಬುಕ್ ಮಾಡ್ಕೋಬೇಕು. ಬಿಕಾಸ್ ಇಸ್ ಅ ಓನ್ಲಿ ಗುಡ್ ಪ್ಲೇಸ್ ಟು ಸ್ಟೇ ಹಿಯರ್. ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ಬಿಳಿಗಿರಿ ಕೇಮುಡಿ ತೆಗೆಯುವ ಸ್ಥಳ ರೇಷ್ಮೆ ಕ್ಷೇತ್ರ. ಓಹ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇವತ್ತು ರಜಾ ಮಕ್ಕಳಿಗೆ. ಮೊದಲಿಲ್ಲೊಂದು ಹೋಟ್ಲಿತ್ತು, ಇವಾಗಿಲ್ಲ ಅನಿಸುತ್ತೆ, ಗಿರಿದರ್ಶಿನಿ. ನಾನು 15 ವರ್ಷದ ಹಿಂದೆ ಬಂದಾಗ ಇದು ಒಂದೇ ಇದ್ದಿದ್ದಿಲ್ಲ ಹೋಟ್ಲು, ಇನ್ನೇನೂ ಇರಲಿಲ್ಲ.
ಇದು ಫಾರೆಸ್ಟ್ ಇನ್ಸ್ಪೆಕ್ಷನ್ ಬಂಗ್ಲಾ, ಇದು ಪ್ರವಾಸಿ ಮಂದಿರ. ಇಲ್ಲೆಲ್ಲ ಮೋಸ್ಟ್ ಪ್ರಾಬಲಿ ಉಳ್ಕೊಂಡಿರೋರೆಲ್ಲ ಟ್ರೈಬಲ್ಸೇ. ನಾ ಆಗ್ಲೇ ಹೇಳ್ದಂಗೆ ಸೋಲಿಗ ಟ್ರೈಬ್ ಜನಗಳು. ಅವರು ಎಕ್ಸ್ಪರ್ಟ್ ಯುನೋ ಕಲೆಕ್ಟರ್ಸ್ ಆ್ಯಂಡ್ ಗ್ಯಾದರರ್ಸ್. ಅವ್ರಿಗೆ ಇಲ್ಲಿರೋ ಸಾಕ್ಷಿ ಕ್ಷೇತ್ರದ ಬಗ್ಗೆ ಸಿಕ್ಕಾಬಟ್ಟೆ ನಾಲೆಡ್ಜ್ ಇದೆ. ಬಿಳಿಗಿರಿ ರಂಗನ ಬೆಟ್ಟದ್ದು ಜೇನುತುಪ್ಪ ತುಂಬ ಫೇಮಸ್, ತುಂಬ ಚೆನ್ನಾಗಿರುತ್ತೆ. ಅದು ಕಾಡ್ತಾ ಇರುತ್ತೆ ಅನ್ಸುತ್ತೆ. ನಾನು ಆಗಲೇ ಹೇಳ್ದಂಗೆ ಕೇಗುಡಿ ವೈಲ್ಡರ್ನೆಸ್ ಕ್ಯಾಂಪ್ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ವೈಲ್ಡರ್ನೆಸ್ ಕ್ಯಾಂಪು ತುಂಬ ಚೆನ್ನಾಗಿದೆ. ಜಂಗಲ್ ಲಾಡ್ಜ್ ರೆಸಾರ್ಟು ಫ್ಯಾಂಟಾಸ್ಟಿಕ್. ಅಂದರೆ ನಾನು ಉಳ್ಕೊಳಕ್ಕೆ ಹೋಗ್ತಾ ಇಲ್ಲ, ನಾನು ಅಲ್ಲಿ ತನಕ ಹೋಗ್ತಾ ಇದ್ದೀನಿ. ಅಲ್ಲಿಂದ ಹೋಗಿ ವಾಪಸ್ ಬರ್ತೀನಿ. ಅಲ್ಲಿ ತನಕ ಸೂಪರ್ ಗಾಡಿಗೆ ಒಳ್ಳೆ ರೈಡ್ ಆಗಿದೆ. ಬೆಳಿಗ್ಗೆ ಹೊತ್ತು ಬಂದರು ಅಂತ ಚಿಂದಿ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಹಿಂಗೆ ಸ್ಟ್ರೈಟ್ ಹೋದ್ರೆ ಚಾಮರಾಜನಗರಕ್ಕೆ ಹೋಗುತ್ತೆ. ಕೇಗುಡಿ ಇಲ್ಲಿ ವೈಲ್ಡರ್ನೆಸ್ ಕ್ಯಾಂಪಲ್ಲಿ ನೀವು ಉಳ್ಕೊಂಡ್ರೆ ಬೆಳಿಗ್ಗೆ ಸೂಪರ್ ಆಗಿರೋ ಜಂಗಲ್ ಸಫಾರಿ ಇರುತ್ತೆ. ನಾನು ಒಂದ್ಸರಿ ಹೋಗಿದ್ದೆ, ಏನೋ ಕಾಣಿಸಿಲ್ಲ. ಒಂದು ವೈಲ್ಡ್ ಎಲಿಫೆಂಟ್ ಬಿಟ್ಟರೆ ಬೇರೆ ಏನೋ ಕಾಣಿಸಿಲ್ಲ. ಆದರೆ ಕಾಡು ಒಳಗಡೆ ಇರೋ ಫೀಲಿಂಗು ಇಟ್ಸ್ ಬ್ಯೂಟಿಫುಲ್. ಬಟ್ ಎಷ್ಟೊಂದು ಜನ ಐ ಹ್ಯಾವ್ ಆ್ಯಕ್ಚುಲಿ ಸೈಟೆಡ್ ಟೈಗರ್. ಆಮೇಲೆ ಇನ್ನೊಂದೇನು ಅಂದರೆ, ಇದು ಚಿಕ್ಕ ಸ್ಪೇಸ್ ಆಗಿರೋದ್ರಿಂದ, ಐ ಮೀನ್ ಇದು ಬರೀ ಒಂದು 35 ಕಿಲೋಮೀಟರ್ಸ್ ಸ್ಕ್ವೇರ್ ಕಿಲೋಮೀಟರ್ ಇರೋದ್ರಿಂದ ಡೆನ್ಸಿಟಿ ಆಫ್ ಎನಿಮಲ್ಸ್ ವಿಲ್ ಬಿ ಮೋರ್. ಸೊ ನಿಮಗೆ ಚಾನ್ಸಸ್ ಆಫ್ ವ್ಯೂಯಿಂಗ್ ಎನಿಮಲ್ಸ್ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಎ ಗುಡ್ ಐಡಿಯಾ ಟು ಕಮ್ ಆ್ಯಂಡ್ ಸ್ಟೇ ಹಿಯರ್ ಇನ್ ಕೇಗುಡಿ ವೈಲ್ಡರ್ನೆಸ್ ಆ್ಯಂಡ್ ಎಂಜಾಯ್ ದ ಜಂಗಲ್ ಸಫಾರಿ. ಸಖತ್ತಾಗಿತ್ತು, ಪ್ಲ್ಯಾನ್ ಮಾಡ್ಬೋದು. ಸ್ವಲ್ಪ ಎಕ್ಸ್ಪೆನ್ಸಿವು, ಬಟ್ ವರ್ತ್ ದ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನನ್ನ ಯಾರಾದ್ರೂ ಸಜೆಷನ್ ಕೇಳಿದ್ರೆ ಎಲ್ಲಿ ಉಳ್ಕೋಬೇಕು ಅಂದ್ಬಿಟ್ಟು ಅಂತ, ಐ ವಿಲ್ ಆಲ್ವೇಸ್ ಸಜೆಸ್ಟ್ ಜಂಗಲ್ ಲಾಡ್ಜಸ್. ಜಂಗಲ್ ಲಾಡ್ಜಸ್ ಅಷ್ಟು ಒಳ್ಳೆ ಹಾಸ್ಪಿಟಾಲಿಟಿ, ಫುಡ್ಡು, ಲೊಕೇಶನ್ ಸಖತ್ ಸ್ಟ್ರಾಟಜಿಕ್ ಲೊಕೇಶನ್ ಇರುತ್ತೆ. ಯಾಕಂದರೆ ಆ ಥರ ಜಾಗಗಳು ಯಾವುದು ಪ್ರೈವೇಟ್ ಪ್ಲೇಯರ್ಸ್ಗೆ ಕೊಡೋಕ್ಕೆ ಚಾನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಇದೆ ಅಂದ್ಕೊಳ್ಳಿ, ಕೇಗುಡಿ ಇಷ್ಟು ಕಾಡು ಮಧ್ಯೆ ಯಾವುದನ್ನು ಪ್ರೈವೇಟ್ ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಜಂಗಲ್ ಲಾಡ್ಜಸ್ ಬಿಲಾಂಗ್ಸ್ ಟು ಗೌರ್ಮೆಂಟ್. ಅದು ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ, ಅಥವಾ ಪ್ರೈವೇಟ್ ಪಾರ್ಟ್ನರ್ಶಿಪ್ ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ಸೂಪರ್ ಲೊಕೇಶನ್ ಇರುತ್ತೆ, ಅಮೇಝಿಂಗ್ ಫುಡ್ ಇರುತ್ತೆ. ಓನ್ಲಿ ನಿಮಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ರೆಸ್ಟ್ರಿಕ್ಷನ್ಸ್ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಅವರು ಅಂದರೆ ಫಿಕ್ಸ್ಡ್ ಮೆನು ಇರುತ್ತೆ, ನಿಮಗೆ ಬೇಕಾಗಿರೋದನ್ನೆಲ್ಲ ಮಾಡ್ಕೊಡಲ್ಲ. ಬಟ್ ಆಲ್ ಸೆಡ್ ಆ್ಯಂಡ್ ಡನ್ ಅವ್ರು ಏನು ಕೊಡ್ತಾರೋ ಅದೇ ಸಾಕಾಗುತ್ತೆ. ಅವರೆಲ್ಲ ಸೌರಿಗ ಟ್ರೈಬ್ ಅವರು ಅನ್ಸುತ್ತೆ. ಏನು ಒಳ್ಳೆ ಮಳೆ ಬಂದಿದೆಯಲ್ಲ, ಸಖತ್ ಚಿಕ್ಕ ಫಾರೆಸ್ಟ್ ಆಗಿದೆ. ಬರ್ತಾ ದಾರಿಲಿ ಇದೊಂದು ಕೆರೆ ಕಾಣಿಸ್ತು, ಸೂಪರಾಗಿದೆ ಕೆರೆ. ಅಲ್ಲಿ ಮೇಲ್ಗಡೆಯಿಂದ ಕಾಣಿಸ್ತಲ್ಲ ನಮಗೆ ಒಂದು ಕೆರೆ, ಅದೇ ಇದು ಅನಿಸುತ್ತೆ. ಸಖತ್ತಾಗಿದೆ.
ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿದ್ದೀನಿ. ಸ್ವಾಮಿ ಕಾಪಾಡಪ್ಪ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ, ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿನಿ ಎಂದರೆ ಓಡುತ್ತ ಬರುವ ಕರುಣಾಸಾಗರನೇ, ಗತಿನಿ ಎಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ. ಎರಡು ಸೆಕೆಂಡ್ ಡೇ ಆಫ್ ದ ರೈಡ್. ನಿನ್ನೆ ಸೂಪರಾಗಿ ಆಯಿತು ಎಲ್ಲ ದರ್ಶನ. ಬೆಳಿಗ್ಗೆ ಬಿಳಿಗಿರಿ ರಂಗನ ಬೆಟ್ಟ, ಅಲ್ಲಿಂದ ಬರ್ತಾ ಇರಬೇಕಾದ್ರೆ ಒಂದು ಆನೆ ನೋಡಿದೆ BR ಹಿಲ್ಸಲ್ಲಿ. ಅಲ್ಲಿಂದ ಮತ್ತೆ ನಂಜನಗೂಡಿಗೆ ಬಂದೆ 3 ಗಂಟೆ ಅಷ್ಟೊತ್ತಿಗೆ. ನಂಜನಗೂಡಲ್ಲಿ ಸೂಪರಾಗಿ ದರ್ಶನ ಆಯಿತು ಶ್ರೀಕಂಠೇಶ್ವರಂದು. ಆಮೇಲೆ ಅಲ್ಲಿ ಒಂದು ಗೊತ್ತಿರ್ಬೋದು, ತುಂಬ ಫೇಮಸ್ ರಾಯರ ಮಠ ಇದೆ. ಅಲ್ಲಿ ಬೃಂದಾವನ ಪೂಜೆ ಅಲ್ಲ, ಅಲ್ಲಿ ರಾಯರ ಮೂರ್ತಿ ಪೂಜೆ ನಡೆಯುತ್ತೆ. ಸೂಪರಾಗಿ ಅಲ್ಲೂ ದರ್ಶನ ಆಯಿತು. ಆಮೇಲೆ ಅಷ್ಟೊತ್ತಿಗೆ ಅಲ್ಲಿ ಸಂಜೆ ಅಲ್ಲಿ ಕಬಿನಿ ನದಿ ಹರಿಯುತ್ತೆ. ಆ ಕಬಿನಿ ನದಿ ಹತ್ರ ಸಂಧ್ಯಾ ವಂದನೆಗೆ ಹೋದಾಗ ಅಲ್ಲಿ ಪವನ್ ಅಂತ ಒಬ್ಬರು ಸಿಕ್ಕಿದ್ರು ನನಗೆ. ಅವ್ರ ಜೊತೆ ಆಮೇಲೆ ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿದೆ. ಇವಾಗ ಸೋಸಲ ವ್ಯಾಸರಾಜ ಮಠಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಐ ವಿಲ್ ಬಿ ಹೆಡಿಂಗ್ ಟು ಮೇಲ್ಕೋಟೆ, ಆಮೇಲೆ ಅಲ್ಲಿಂದ ಮನೆಗೆ. ಸೊ ಈಗ ಸೋಸಲೆಯಿಂದ ಬನ್ನೂರಿಂದ ಶ್ರೀರಂಗಪಟ್ಟಣ, ಶ್ರೀರಂಗಪಟ್ಟಣದಿಂದ ಮೇಲ್ಕೋಟೆಯಿಂದ ವಯ ನಾಗಮಂಗಲ ಮನೆಗೆ ಹೋಗ್ತೀನಿ. ದಟ್ ಈಸ್ ದ ಪ್ಲ್ಯಾನ್. ಓಕೆ, ಲೆಟ್ಸ್ ಮೀಟ್. ಎಲ್ಲಿ ನೋಡಿದ್ರು ಬ್ಯೂಟಿಫುಲ್ ಗದ್ದೆಗಳು. ಹಸಿರನ್ನ ಹಾಗೆ ಕಾರ್ಪೆಟ್ ತರ ಇದೆಲ್ಲ. ಭತ್ತ ಬೆಳೀತಾ ಇದ್ದಾರೆ. ಆಮೇಲೆ ಇಲ್ಲಿ ಹಕ್ಕಿಗಳಿಗೆ ಒಳ್ಳೆ ಆಹಾರ ಸಿಗುತ್ತೆ. ಅದಕ್ಕೆ ಸಿಕ್ಕಾಪಟ್ಟೆ ಎಲ್ಲ ಈ ಇನ್ನೂ ಲೈನ್ ಕಂಬದ ಮೇಲೆಲ್ಲ ಹಕ್ಕಿಗಳು ಕೂತಿದೆ ಬೇಕಾದಷ್ಟು. ಸೂಪರ್. ಸೋಸಲೆ ವ್ಯಾಸರಾಜ ಮಠದಲ್ಲಿದ್ದೀನಿ. ಇದೀಗ ಹೊಸದಾಗಿ ನೂತನವಾಗಿ ಕಟ್ಟಿರೋ ಕಟ್ಟಡ ಎಷ್ಟು ಚೆನ್ನಾಗಿದೆ. ಗೋಶಾಲೆ ಇದೆ, ಒಳಗಡೆ 5 ಪೂರ್ವ ಸನ್ಯಾಸಿಗಳ ಬೃಂದಾವನ ಇದೆ, ಕಾವೇರಿ ತಟದಲ್ಲಿದೆ. ಎಷ್ಟು ಪ್ರಶಾಂತವಾಗಿದೆ ಅಂದರೆ ಬ್ಯೂಟಿಫುಲ್. ಬಹಳ ಖುಷಿ ಆಯಿತು ಬಂದು. ವಾವ್, ಇದ್ರ ಹೆಸರು ಮಹಾದೇವಪುರ ಶೂಟಿಂಗ್ ಪಾಯಿಂಟ್ ಅಂದ್ಬಿಟ್ಟು ಅಂತ. ನಮ್ಮ ಬೆಂಗಳೂರಲ್ಲೇ ನಮ್ಮ ಬನ್ನೂರು ಹತ್ರ ಗೋವಾ ಫೀಲ್ಸ್. ಗೋವಾದಲ್ಲಿ ಇದೊಂದು ಫೇಮಸ್ ಈ ಥರ ಇದೆ, 2 ಕಡೆ ತೆಂಗಿನ ಮರ ಇರೋದು. ಅದೇ ಥರ ಫೀಲ್ಸ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಏನು ಸಿಮಿಟ್ರಿ ಗುರು, ಫ್ಯಾಂಟಾಸ್ಟಿಕ್. ಎಷ್ಟೊಂದು ಜನ ಬರ್ತಾರೆ ಇಲ್ಲಿ ಫೋಟೋಸ್ ತಗೊಳಕ್ಕೆ. ಮೇಲ್ಕೋಟೆಗೆ ಎಂಟರ್ ಆಗ್ತಾ ಇದ್ದೀನಿ ಇವಾಗ. ಸ್ಟ್ರೀಟ್ ಶೇಖ ಮೇಲುಕೋಟೆಯಲ್ಲಿ ಚಲುವನಾರಾಯಣ ಸ್ವಾಮಿ ಇದ್ದಾನೆ. ಆಮೇಲೆ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ಇದ್ದಾರೆ. ಅವ್ರ ದರ್ಶನ ಮಾಡಿಕೊಂಡು
ಓಪನ್ ಇದ್ರೆ ಸುಬ್ಬಣ್ಣ ಮೆಸ್ಸಲ್ಲಿ ಊಟ ಮಾಡಿಕೊಂಡು ಈ ರೈಡ್ಗೆ ಒಂದು ಮುಕ್ತಾಯ. ಅಲ್ಲಿ ಅಲ್ಲಿ ಬೆಟ್ಟದ ಮೇಲೆ ಕಾಣ್ತಿರೋದೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಓಹೋ, ಸಿಕ್ಕಾಪಟ್ಟೆ ರಶ್ ಇರಂಗಿದೆ. ಬೇಜಾನ್ ಕಾರ್ಗಳಿವೆ.